ನಂದ ಗೋವಿಂದನ ನಡನ ವಿಹಾರನ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣ ಮಾನವನಂತೆ ತೋರೆ ಈ ಜಗದೋಳು ಮಾಯ ಜಲವ ಬೀರೆ ಮಾನವನಂತೆ ತೋರೆ ಈ ಜಗದೋಳು ಮಾಯ ಜಲವ ಬೀರೆ ಮಾನಿನಿಯರ ಮನ ಮರುಳುಗೊಳಿಸುತ್ತ ಮಾನಿನಿಯರ ಮನ ಮರುಳುಗೊಳಿಸುತ್ತ ಮಾನಿನಿಯರ ಮನ ಮರುಳುಗೊಳಿಸುತ್ತ ಮಾನಿನಿಯರ ಮನ ಮರುಳುಗೊಳಿಸುತ್ತ ಮಾಧವನ ಮಧುಸೂದನನ ಕೃಷ್ಣ ಮಾಧವನ ಮಧುಸೂದನನ ಕೃಷ್ಣ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣ ನನ್ನ ಪರಮಾತ್ಮ ಇಷ್ಟು ವೇಳೆಯಾದ್ರೂ ಇನ್ನೂ ಬಾರಲಿಲ್ಲವಲ್ಲ, ಅದು ಯಾವ ಕಾರ್ಯದಲ್ಲಿ ನಿರತರಾಗಿರುವರೋ ಏನು? ಶೃಂಗಾರ ರಾಣಿ ರುಕ್ಮಿಣಿಯೇ ನೀನೇಕೆ ನಾಚುತ ಹೋಗುತ್ತೀಯೇ? ಈ ದ್ವಾರಕನಾಥನ ನಿನ್ನ ತೋಳಿನ ಬಂಧಿಯಲಿ ಆಲಂಗಿಸೆ ನಳಿನಾಕ್ಷಿ ನಿನ್ನಯ ಪ್ರಿಯೆ ಜೇನಿನ ಚಂದುಟಿಯ ಚುಂಬಿಸುವೆನು ನೀರೇ ಸುವಿಮಲ ಸುರಚಿರ ಸುಗುಣಾಭರಣಿ ಸುಂದರ ಸೊಬಗಿನ ಗುಣಮಣಿನೇ ರಮಣಿ ಸುವಿಮಲ ಸುರಚಿರ ಸುಗುಣಾಭರಣಿ ಸುಂದರ ಸೊಬಗಿನ ಗುಣಮಣಿ ನೀವು ರಸಗಳನ್ನು ತೋರಿನಲಿವ ನವರಸಗಳನ್ನು ತೋರಿನಲಿವ ನಾಟ್ಯವನಿ ಮಾಡೇ ವಿವಿಧ ಭಂಗಿಗಳ ಭಾವವ ತೋರೆ ವಿವಿಧ ಭಂಗಿಗಳ ಭಾವವ ತೋರೆ ಒಲಿದು ನಲಿದು ನೀವರೇ
ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಶವಾಗಿ ನೀರೇ. ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಶವಾಗಿ ನೀರೇ. ಸುವಿಮಲ ಸುರಚಿರ ಸುಗುಣಾಭರಣಿ ಸುಂದರ ಸೊಬಗಿನ ಗುಣಮಣಿ ನೀ. ವೇಣುವಿನಾದ ಶ್ರೀಧರ ಮಿಡಿಯಿತೆನ್ನ ಹೃದಯ ರಮಣ ಸುಮಧುರ ವೇಣುವಿನಾದ ಶ್ರೀಧರ ಮಿಡಿಯಿತೆನ್ನ ಹೃದಯ ಕಣ್ಣಂಚಲಿ ಕಿನಿಯಳ ಮನಸೆಳೆವ ಕಣ್ಣಂಚಲಿ ಕಿನಿಯಳ ಮನಸೆಳೆವ ಜಾಣ್ಮೆಯ ನಾನರಿಯನೇ. ಸಪ್ತ ಸ್ವರಗಳ ಭಾವಯಾನದಿ ಸಪ್ತ ಸ್ವರಗಳ ಭಾವಯಾನದಿ ಕುಣಿಸಿ ತಣಿಸಿ ಮುದಗೊಳಿಸಿ. ಕುಣಿಸಿ ತಣಿಸಿ ಮುದಗೊಳಿಸಿ ನಿನ್ನ ಅಂತರಂಗ ಬಲ್ಲೆ ಮಾಧವ ಸಾಕು ಸಾಕಿಲ್ಲ ಈ ವಿನೋದವ. ನಿನ್ನ ಅಂತರಂಗ ಬಲ್ಲೆ ಮಾಧವ ಸಾಕು ಸಾಕಿಲ್ಲ ಈ ವಿನೋದವ. ಸುಮಧುರ ವೇಣುವಿನಾದ ಶ್ರೀಧರ ಮಿಡಿಯಿತೆನ್ನ ಹೃದಯ. ಶ್ಯಾಮಲ ಶಾರೀರೆ ಕೌಸ್ತುಭಧಾರೆ ಸುರಚಿರ ನೇತ್ರೆ ಸುಂದರಿಯೇ. ಶ್ಯಾಮಲ ಶಾರೀರೆ ಕೌಸ್ತುಭಧಾರೆ ಸುರಚಿರ ನೇತ್ರೆ ಸುಂದರಿಯೇ. ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು. ಮನಮೋ ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು. ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು. ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು. ತಾಮಸವೇತಕ್ಕೆ ನೀವಾರೆ ತಾಮಸವೇದಕ್ಕೆ ನೀವಾರೆ. ಸುರಚಿರ ಮೀರೆ ಗುಣಾಭರಣಿ ಸುಂದರ ಸೊಬಗಿನ ಗುಣಮಣಿನಿ ಗುಣಮಣಿನಿ ಗುಣಮಣಿನಿ. ರುಕ್ಮಿಣಿ ಸ್ವಾಮಿ, ಏಕಿಷ್ಟು ಕಾತುರಳಾಗಿರುವೆ? ಆಹಾ, ನೀವು ಬಾರದಿದ್ದ ಕಾರಣ ಇಷ್ಟೊಂದು ಕಾರಣದೊಳಾಗಿದ್ದೇನೆ ಸ್ವಾಮಿ. ಅದರಲ್ಲಿ ತಾವು ಹೋಗಿದ ವಿಚಾರವಾದ್ರೆ ಏನು? ರುಕ್ಮಿಣಿ, ಜರಾಸಂಧನು ಯಾವ ವಿಧವಾದ ಆಯುಧಗಳಿಂದಲೂ ಸಾವಿಲ್ಲದಂತೆ ಪರಶಿವನಿಂದ ವರವನ್ನು ಪಡೆದಿರುವುದು.
ನಿರಪರಾಧಿಯಾದ ಅನೇಕ ರಾಜರನ್ನು ಸೆರೆಯಲ್ಲಿರಿಸಿ ಒಬ್ಬೊಬ್ಬರನ್ನು ಒಂದೊಂದು ದಿನ ಕಾಲಭೈರವನಿಗೆ ಬಲಿ ಕೊಡುತ್ತಿರುವನು. ಛೇಚೆ, ಅವನೆಂತಹ ನೀಚನು? ಆತನನ್ನು ಸಂಹರಿಸದೆ ಹಾಗೆ ಬಂದಿರಾ? ಪ್ರಿಯತಮೆ, ಬೀಜವೊಂದು ಮೊಳೆತು ಹೆಮ್ಮರವಾಗಿ ಬೆಳೆದು ನಿಂತಾಗ ತಾನೇ ಶ್ರೇಷ್ಠವು ಪರಮೋಚ್ಛವು ಎಂದು ಭಾವಿಸುವುದು. ಆದರೆ ಸಮಯ ಒದಗಿ ಬುಡಕ್ಕೆ ಕೊಡಲಿ ಪೆಟ್ಟು ಬಿದ್ದಾಗ ಬಾಗಿ ಧರೆಗುರುಳಿ ಬಿಡುವುದು. ಆಹಾ. ಹಾಗೆ ಆ ಕಾಲನ ಕೈವಶಕ್ಕೆ ಸಿಕ್ಕಿ ಜರಾಸಂಧನು ಮಣ್ಣಲ್ಲಿ ಮಣ್ಣಾಗುವನು. ಸ್ವಾಮಿ, ಎಲ್ಲವೂ ಕಾಲದ ಮಹಿಮೆ ಎಂದ ಮೇಲೆ ನೀವು ಆ ಜರಾಸಂಧನನ್ನು ಸೋಲಿಸಲು ಇಷ್ಟೊಂದು ಪ್ರಯತ್ನಿಸುತ್ತಿರುವುದೇಕೆ? ಪ್ರೇಯಸಿ, ಸ್ವಾಮಿ, ಪ್ರಯತ್ನ ಪೂರ್ವಕವಾಗಿ ಇಲ್ಲದೆ ಯಾವುದೂ ಇಲ್ಲಿ ಲಭ್ಯವಾಗುವುದಿಲ್ಲ. ನಾನು ಜರಾಸಂಧನನ್ನು ಸೋಲಿಸಲು 18 ಬಾರಿ ಪ್ರಯತ್ನಿಸಿರುವೆನು, ಮುಂದೆಯೂ ಪ್ರಯತ್ನಿಸುವೆನು. ಸ್ವಾಮಿ, ಸದಾ ಕಾಲ ನಿಮ್ಮ ಹೃದಯದಲ್ಲಿ ನಾನು ನೆಲೆಸಿರುವೆನು. ಆದರೂ ನಿಮ್ಮ ಅಂತರಂಗವನ್ನು ತಿಳಿಯಲು ನನಗೆ ಅಸಾಧ್ಯವಾಗಿರುವುದು ಸ್ವಾಮಿ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವುದು. ನಿಮ್ಮಿರುವರಿಗೂ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಪರಮಾತ್ಮ. ರುಕ್ಮಿಣಿ. ಸ್ವಾಮಿ, ಪೂಜ್ಯರೇ, ಪರಮಾತ್ಮ. ತಾವು ಎಲ್ಲಿಂದ ದಯ ಮಾಡಿಸಿದಿರಿ? ಏನಾದರೂ ವಿಶೇಷ ಸಮಾಚಾರವಿದೆಯೇ? ಪರಮಾತ್ಮ, ನಾನು ಸುರಲೋಕದಿಂದ ಬಂದೆನೋ. ಅದಿರಲಿ, ತಾವು ಆ ಜರಾಸಂಧನ ಬಳಿಗೆ ಹೋಗಿದ್ದ ವಿಚಾರವೇನಾಯಿತು? ಪೂಜ್ಯರೇ, ಜರಾಸಂಧನು ಆಯುಧಗಳಿಂದ ಸಾವಿಲ್ಲದಂತೆ ಪರಶಿವನಿಂದ ವರವನ್ನು ಪಡೆದಿರುವನು. ಏನು ಮಾಡುವುದಾದರೆ? ಪರಮಾತ್ಮ, ನಿನಗೆ ತಿಳಿದಿರೋ ವಿಚಾರ ಈ ಜಗತ್ತಿನಲ್ಲೇನಿದೆ? ಪೂಜ್ಯರೇ, ಆತನನ್ನು ಬಾಹುಬಲದಿಂದಲೇ ಸಂಹರಿಸಬೇಕು. ಆದ್ದರಿಂದ ನೀವೀಗಲೇ ಇಂದ್ರಪ್ರಸ್ಥಕ್ಕೆ ಹೋಗಿ ಧರ್ಮರಾಯನಿಗೆ ರಾಜಸೂಯಾಗವನ್ನು ಮಾಡುವಂತೆ ಉಪಾಯ ಪ್ರೇರೇಪಿಸಿ. ನಿನ್ನ ಆಜ್ಞಾನುಸಾರವಾಗಿ ನಡೆದುಕೊಳ್ಳಲು ಪರಮಾತ್ಮ. ಪೂಜ್ಯರೇ, ಮತ್ತೇನಾದರೂ ವಿಶೇಷ ಸಮಾಚಾರವಿದೆಯೇ? ಇನ್ನೇನು ಇಲ್ಲ ಪರಮಾತ್ಮ. ಪೂಜ್ಯರು ಹೋದ ಕಡೆ ಬಂದ ಕಡೆ ಕೇವಲ ನಾಟಕವಾಡುವುದರಲ್ಲಿ ನಿಸ್ಸೀಮರಾಗಿರುವರಲ್ಲವೇ? ಪರಮಾತ್ಮ, ನಾಟಕವಾಡುವವರು ನೀವು, ನಾನು ನೋಟಕ ಅಷ್ಟೇ. ನಾನು ಬಂದ ಕೆಲಸವಾಯಿತು, ನಾನಿನ್ನು ಬರುತ್ತೇನೆ. ಶುಭಮಸ್ತು. ಶಶತಲ್ಪ ಶಯನ ಶ್ರೀರಮಣ, ಶಶತಲ್ಪ ಶಯನ. ಶಶತಲ್ಪ ಶಯನ ಶ್ರೀರಮಣ, ಶಶತಲ್ಪ ಶಯನ. ನಾರಾಯಣ ನಾರಾಯಣ. ನೀಲಮೇ ಗಗನ ಶ್ಯಾಮಲ ವರ್ಣ, ನೀಲಮೇ ಗಗನ ಶ್ಯಾಮಲ ವರ್ಣ, ಶಶತಲ್ಪ ಶಯನ ಶ್ರೀರಮಣ, ಶಶತಲ್ಪ ಶಯನ. ನಾರಾಯಣ ನಾರಾಯಣ. ಕರುಣಾಭರಣ ಕಮಲ ರಮಣ. ನಾರಾಯಣ ನಾರಾಯಣ. ಕರುಣಾಭರಣ ಕಮಲ ರಮಣ, ಶಿವರ ನಿನ್ನಯ ಧ್ಯಾನ ಪಾವನ. ಶಿವರ ನಿನ್ನಯ ಧ್ಯಾನ ಪಾವನ, ಗರುಡ ಗಮನ ತವ ಚರಣ ಕಮಲವ ನಿತ್ಯ ಭಜಿಸುವರ ಧನ್ಯ ಜೀವನ. ಗರುಡ ಗಮನ ತವ ಚರಣ ಕಮಲವ ನಿತ್ಯ ಭಜಿಸುವರ ಧನ್ಯ ಜೀವನ. ಶಶತಲ್ಪ ಶಯನ ಶ್ರೀರಮಣ, ಶಶತಲ್ಪ ಶಯನ. ನಾರಾಯಣ ನಾರಾಯಣ. ಅವರವರು ಮಾಡಿದ ಕರ್ಮಫಲವನ್ನು ಅವರವರೇ ಅನುಭವಿಸಬೇಕು.
ವೈಕುಂಠ ದ್ವಾರಪಾಲಕರಾಗಿದ್ದ ಜಯವಿಜಯರು ಅಹಂಕಾರದಿಂದ ಬ್ರಹ್ಮ ಮಾನಸ ಪುತ್ರರಾದ ಸನಕಾದಿ ಮುನಿಗಳನ್ನು ಮುಂದರಿದಂತೆ ತಡೆದು ಪ್ರಳಯಾಜ್ಞೆಯನ್ನು ನುಂಗಲು ಹೋದ ಪತಂಗದಂತಾದರು. ವಿಷ್ಣುವಿನಲ್ಲಿ ಭಕ್ತಿಯು ತೊಲಗಿ ದ್ವೇಷ ಒದಗಿತು. ದೈವತ್ವ ನಾಶವಾಗಿ ದೈತ್ಯ ಜನ್ಮವು ಪ್ರಾಪ್ತವಾಯಿತು. ಅಹಂಕಾರ ಪ್ರಭಾವವು ಎಷ್ಟಿದೆ ನೋಡಿ. ಜಯ ವಿಜಯರು ಮಹಾಮುನಿಗಳ ಘೋರ ಶಾಪದಿಂದ ಹಿರಣ್ಯಕಶ್ಯಪರಾಗಿ ಎನಿಸಿದಾಗ ಶ್ರೀಮನ್ನಾರಾಯಣನು ವರಹ ನರಸಿಂಹ ಅವತಾರಗಳನ್ನೆತ್ತಿ ಅವರ ಪ್ರಥಮ ರಾಕ್ಷಸ ಜನ್ಮವನ್ನು ಪರಿಹರಿಸಿದನು. ತ್ರೇತಾಯುಗದಲ್ಲಿ ಅವರೇ ರಾವಣ ಕುಂಭಕರ್ಣರಾಗಿ ಜನಿಸಿದಾಗ ಶ್ರೀರಾಮ ಅವತಾರದಿಂದ ಅವರ ದ್ವಿತೀಯ ರಾಕ್ಷಸ ಜನ್ಮವನ್ನು ಪರಿಹರಿಸಿದನು. ಈ ದ್ವಾಪರ ಯುಗದಲ್ಲಿ ಅವರೇ ಶಿಶುಪಾಲ ದಂತವಕ್ರರಾಗಿ ಜನಿಸಿ ಶ್ರೀಕೃಷ್ಣನಾಮದಿಂದ ಅವತರಿಸಿರುವ ಶ್ರೀಮನ್ನಾರಾಯಣನನ್ನು ಬಹಳವಾಗಿ ದೂಷಿಸುತ್ತಿರುವರು. ಪರಮಾತ್ಮನು ತಕ್ಕ ಸಮಯವನ್ನು ನೋಡಿ ಆ ರಾಕ್ಷಸರಿಬ್ಬರನ್ನು ವಧಿಸಿ ಧರ್ಮೋದ್ಧಾರ ಮಾಡುವುದರ ಮೂಲಕ ಜಯ ವಿಜಯರ ಶಾಪ ವಿಮೋಚನೆಯನ್ನು ಮಾಡುವನು. ಆ ಹಸುರ ಸೊಕ್ಕನ್ನು ಅಡಗಿಸಲು ಅವತರಿಸಿರುವ ಶ್ರೀಕೃಷ್ಣನ ಧರ್ಮೋದ್ಧಾರ ಕಾರ್ಯಕ್ಕೆ ನಾನು ಸಹಾಯಕನಾಗುವೆನು. ಈಗ ನಾನು ರಾಜಸೂಯಾಗ ಮಾಡುವಂತೆ ಉಪದೇಶ ಮಾಡಲು ಧರ್ಮರಾಯನ ಸ್ಥಾನಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ಕುಂತೀತನಯ ದಶಕ ಧರ್ಮ ಲಕ್ಷಣ ಚತುಷ್ಷಷ್ಟಿ ವಿದ್ಯಾಸು ಲಕ್ಷಣ ಧರ್ಮ ಮಾರ್ಗ ಪರಾಯಣ ಭ್ರಾತೃವಿಭೂಷಣ ಮುನಿ ಗುರು ವಂದಿತ ಸಕಲ ಲೋಕ ಜನಕ ಧರ್ಮನಂದನ ಇಂದ್ರಪ್ರಸ್ಥ ಪುರಾಧೀಶ ಅಜಾತ ಶತ್ರು ಅಚ್ಯುತ ಪ್ರಿಯ ಯುಧಿಷ್ಠಿರ ಸಾರ್ವಭೌಮ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಭೀಮಾರ್ಜುನರೇ, ನಕುಲ ಸಹದೇವರೇ, ಅನುಜ ಪೇಳು ರಾಜ್ಯ ವಿವರವ ಅನುನಯದೋಳು ಅನುಜ ಪೇಳು ರಾಜ್ಯ ವಿವರವ ಅನುನಯದೋಳು ವಿನಯದಿಂದ ಪೇಳಿಯನ್ನೊಳು ವಿನಯದಿಂದ ಪೇಳಿಯನ್ನೊಳು ಮನಸಿ ಜಾತರೆ ಅನುಜ ಪೇಳು ರಾಜ್ಯ ವಿವರವ ಅನುನಯದೊಳು. ಭೀಮಾರ್ಜುನರೇ, ನಕುಲ ಸಹದೇವರೇ, ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಕಾಲ ಕಾಲಕ್ಕೆ ಮಳೆ ಬೆಳೆಗಳು ನಡೆಸುತ್ತೀರ್ಪುದೇ ಲೀಲೆಯಿಂದಲಿ ಪ್ರಜೆಗಳೆಲ್ಲರೂ ಲೀಲೆಯಿಂದಲಿ ಪ್ರಜೆಗಳೆಲ್ಲರೂ ಹರಿಯ ಬಾಜಿ ಪರೇ ಅನುಜ ಪೇಳು ರಾಜ್ಯ ವಿವರವ ಅನುನಯದೋಳು. ನಮ್ಮ ಖಾಂಡಪ್ರಸ್ಥ ನಗರವು ಇಂದ್ರನ ಅಮರಾವತಿಯಂತೆ ಇರುವುದೆಂದು ಎಲ್ಲರೂ ಇದನ್ನು ಇಂದ್ರಪ್ರಸ್ಥವೆಂದು ಕರೆಯುತ್ತಿರುವರು. ಇಂದ್ರನ ಸಭಾಭವನಕ್ಕಿಂತಲೂ ಅತಿಶಯವೆನಿಸಿರುವ ಈ ದಿವ್ಯ ಮಂದಿರವು ಇಂದ್ರಪುತ್ರನಾದ ಪಾರ್ಥನಿಂದ ಲಭಿಸಿರುವ ಕಾರಣ ಇದಕ್ಕೆ ಇಂದ್ರಪ್ರಸ್ಥವೆಂಬ ನಾಮವು ಸಾರ್ಥಕವಾಯಿತು. ಅನುಜ ಭೀಮಸೇನ, ಅಗ್ರಜ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸಂತೃಷ್ಟದಿಂದಿರುವರೆ.
ಪರಮಾತ್ಮನ ಧ್ಯಾನದಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸು. ಅಗ್ರಜ, ನಿನ್ನ ಸತ್ಯ ಧರ್ಮ ಪರಾಕ್ರಮದಿಂದ ನಮಗೆ ಇಂದ್ರಪ್ರಸ್ಥವು ಲಭಿಸಿತು. ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಈ ಭಾಗ್ಯವೆಲ್ಲವೂ ದೊರಕಿತಲ್ಲದೆ ಸಾಮಂತ ರಾಜರುಗಳು ನಿನ್ನ ಪ್ರಭಾವದಿಂದ ವಿಧೇಯರಾಗಿ ಕಪ್ಪ ಕಾಣಿಕೆಯನ್ನು ಒಪ್ಪಿಸುತ್ತಿರುವರು ಅಗ್ರಜ. ಬಹಳ ಸಂತೋಷ. ಪಾರ್ಥ, ಅಗ್ರಜ, ಸತ್ಯ ಧರ್ಮ ಪರಾಕ್ರಮಗಳಲ್ಲಿ ನೀನು ದೇವೇಂದ್ರನಿಗೆ ಸರಿಸಮಾನನು. ಧರ್ಮ ಸ್ವರೂಪರಾದ ನಿಮ್ಮ ಆಡಳಿತ ಸೌಭಾಗ್ಯದಿಂದ ಈ ನಗರಕ್ಕೆ ಇಂದ್ರಪ್ರಸ್ಥವೆಂಬ ಹೆಸರು ಸಾರ್ಥಕವಾಯಿತೆಂದು ಹೇಳಬೇಕಲ್ಲದೆ ಮತ್ತಾವ ಕಾರಣದಿಂದಲೂ ಅಲ್ಲ. ನಿಮ್ಮ ದಯೆಯಿಂದಲೂ ಶ್ರೀಹರಿಯ ಕೃಪೆಯಿಂದಲೂ ಸರ್ವರು ಸಂತೋಷ ಚಿತ್ತರಾಗಿರುವರು. ಬಹಳ ಸಂತೋಷ. ನಕುಲ ಸಹದೇವರೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಏನ ಪೇಳಲಿ ಅಣ್ಣ ಧರ್ಮ ಜನೆ, ಏನ ಪೇಳಲಿ ಏನ ಪೇಳಲಿ ಅಣ್ಣ ಧರ್ಮ ಜನೆ, ಏನ ಪೇಳಲಿ ಕಾಲ ಕಾಲದ ಹರಿಭಜನೆಯನ್ನು ಕಾಲ ಕಾಲದ ಹರಿಭಜನೆಯನ್ನು ಕಾಲ ಕಾಲದ ಹರಿಭಜನೆಯನ್ನು ಲೀಲೆಯಿಂದಲೇ ಮಾಡುತ್ತಾಲಿರ್ಬೇನು. ಏನ ಪೇಳಲಿ ಅಣ್ಣ ಧರ್ಮ ಜನ, ಏನ ಪೇಳಲಿ ಬಾರಿ ಬಾರಿಗೂ ನಿಮ್ಮ ಸೇವೆಯನ್ನು ಬಾರಿ ಬಾರಿಗೂ ನಿಮ್ಮ ಸೇವೆಯನ್ನು ಮಾಡಿ ಸಂತಸಾವ ಬಂದುವೆ ನಾನು. ಏನ ಪೇಳಲಿ ಅಣ್ಣ ಧರ್ಮ ಜನ, ಏನ ಪೇಳಲಿ. ಅಗ್ರಜ, ಧರ್ಮವಿದ್ದಡೆ ದೈವವು, ದೈವವಿದ್ದಲ್ಲಿ ವಿಜಯವು, ವಿಜಯವಿದ್ದಲ್ಲಿ ವಿಭವ ಸೌಭಾಗ್ಯಗಳಿರುವುದು ಸಹಜವೇ. ಸದಾ ಧರ್ಮಶೀಲನಾದ ನಿನ್ನಾಜ್ಞೆಯನ್ನು ನಿನ್ನ ಸೇವೆಯನ್ನು ಪಾಲಿಸುತ್ತಿರುವುದು. ಧರ್ಮ ಧರ್ಮವೆಂದು ಧರ್ಮದಿ ನಡೆಯುವ ನಿರ್ಮಲ ಮೂರ್ತಿಯು ನೀನಾಗಿರುವೆ. ಧರ್ಮ ಧರ್ಮವೆಂದು ಧರ್ಮದಿ ನಡೆಯುವ ನಿರ್ಮಲ ಮೂರ್ತಿಯು ನೀನಾಗಿರುವೆ. ಸತ್ಯದ ಹಾದಿಯೋ ಸತ್ಯದಿ ನಡೆಯುವ, ಸತ್ಯದ ಹಾದಿಯೋ ಸತ್ಯದಿ ನಡೆಯುವ ನಿರ್ಮಲ ಮೂರ್ತಿಯು ನೀನಾಗಿರುವೆ. ನಿರ್ಮಲ ಮೂರ್ತಿಯು ನೀನಾಗಿರುವೆ. ಧರ್ಮ ಧರ್ಮವೆಂದು ಧರ್ಮದಿ ನಡೆಯುವ ನಿರ್ಮಲ ಮೂರ್ತಿಯು ನೀನಾಗಿರುವೆ. ಅಗ್ರಜ, ನಿಮ್ಮ ಧರ್ಮದಿಂದಲೇ ನಮಗಿಂತಹ ಸುಖ ಸೌಭಾಗ್ಯಗಳು. ಅಣ್ಣನಾದ ಪಾರ್ಥನಿಗೆ ವಿಜಯ ವಿಖ್ಯಾತಗಳು ಲಭಿಸಿ ಪುನೀತರಾಗುವೆವು. ಬಹಳ ಸಂತೋಷ. ನಾರದ ಮಹಾತ್ಮರು ಆಗಮಿಸುತ್ತಿರುವರು. ಆಗಮನವೇ ಬಹಳ ಸಂತೋಷ. ಪೂಜ್ಯರಿಗೆ ವಂದಿಸುವೆವು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಧರ್ಮನಂದನ, ಪೂಜ್ಯರೇ, ಸುಖವಾಗಿರುವಿಯಾ? ನಿನ್ನ ಸಹೋದರಾದಿ ಪ್ರಜೆಗಳೆಲ್ಲರೂ ಸಹ ಕುಶಲವೇ? ಎಲ್ಲರೂ ನಿನ್ನ ಆಜ್ಞೆಯನ್ನು ಅನುವರ್ತಿಸುತ್ತಿರುವರೆ? ಪೂಜ್ಯರ ಆಶೀರ್ವಾದ ಬಲದಿಂದ ಸಮಸ್ತ ವಿಚಾರಗಳು ನೀತಿಗನುಸಾರವಾಗಿಯೇ ಇರುವುದು. ಪೂಜ್ಯರ ಆಗಮನವು ಕಾರ್ಯಕಾರಣವಿಲ್ಲದೆ ಆಗಲಾರದಲ್ಲವೇ? ಧರ್ಮನಂದನ, ನಿನ್ನ ಅನುಜನಾದ ಅಖಂಡನ ತಾಂಡವನನ್ನು ದಹಿಸಿದಾಗ ಆತನಿಂದ ರಕ್ಷಿತನಾದ ಮಯನು ಕೃತಜ್ಞತೆಯಿಂದ ನಿಮಗೆ ದಿವ್ಯವಾದ ಸಭಾಮಂಟಪವನ್ನು ನಿರ್ಮಿಸಿಕೊಟ್ಟನೆಂತಲೂ ಅದು
ಸೌಂದರ್ಯ ವೈಭವಾದೇಶಗಳಿಂದ ಕೂಡಿರುವುದೆಂತಲೂ ದೇವೇಂದ್ರನ ಸಭೆಗಿಂತಲೂ ಅತಿಶಯವೆಂತಲೂ ಕೇಳಿದನು. ಅದನ್ನು ನೋಡಿಕೊಂಡು ನಿಮ್ಮನ್ನು ಹರಸಿ ಅನುಗ್ರಹಿತನಾದನು. ಮತ್ತೇನಾದರೂ ಆಜ್ಞಾಪಿಸತಕ್ಕ ವಿಷಯಗಳಿದ್ದರೆ ಅಪ್ಪಣೆಯಾಗಬೇಕು. ಧರ್ಮನಂದನ, ಇಂದ್ರ, ಯಮ, ವರುಣ, ಕುಬೇರ ಮುಂತಾದವರ ಸಭೆಯನ್ನು ನೋಡಿದೆನು. ಬ್ರಹ್ಮನ ಸಭೆಯಲ್ಲಿ ಬಹುಕಾಲ ಕಳೆದೆನು. ಈಗ ನಿನ್ನ ಸಭೆಯನ್ನು ನೋಡಿದೆನು. ಆ ಸಭೆಗಳಿಗಿಂತಲೂ ನಿನ್ನ ಸಭೆಯೇ ಮನೋಹರವಾಗಿರುವುದು. ಇದು ಅಭಿಮಾನ ವಿಶೇಷದಿಂದ ಕೂಡಿದ ಮಾತಾಗಿರುವುದು ಪೂಜ್ಯರೇ. ಹಾಗಲ್ಲ, ಹರಿಶ್ಚಂದ್ರಾದಿ ರಾಜರಿಂದಲೂ ಸಿದ್ಧ ಚಾಣರಿಂದಲೂ ಪರಿವೃತ್ತನಾದ ಸಚಿಪತಿಯ ಸಭೆಯಲ್ಲಿ ನಾಟ್ಯಾತಿಶಯಗಳಿದ್ದರು. ನನಗೇಕೋ ಅದು ಹಿತಕರವಾಗಲಿಲ್ಲ. ಯಯಾತಿ, ನಳ, ನಹುಷ, ದಿಲೀಪ, ಕಾರ್ತಿವೀರ್ಯ, ನಿಮ್ಮ ತಂದೆ ಪಾಂಡು ಮೊದಲಾದವರಿಂದ ಅಲಂಕೃತವಾದ ಯಮನ ಸಭೆಯಲ್ಲಿ ನನಗೆ ಆನಂದವುದರಲಿಲ್ಲ. ಅಷ್ಟೇಕೆ ಬ್ರಹ್ಮನ ಸಭೆಯಲ್ಲಿ ಈ ಹರ್ಷ ಉಂಟಾಗಿತ್ತು. ಇದು ಬರಿಯ ಮಾತೆಂದು ಭಾವಿಸಬೇಡ. ಪೂಜ್ಯರೇ, ನಮ್ಮ ಜನಕನು ಯವನ ಸಭೆಯಲ್ಲಿರುವನೇ? ಹೌದು ಧರ್ಮನಂದನ. ಇಂದ್ರನ ಅರ್ಧಾಸನಕ್ಕೆ ಆ ಹರಿಶ್ಚಂದ್ರನೊಬ್ಬನೇ ಪಾತ್ರನಾಗಿರುವನೇ? ನಮ್ಮ ಜನಕನಿಗಿಂತಲೂ ಆತನಲ್ಲಿರುವ ವಿಶೇಷವೇನು ಪೂಜ್ಯರೇ? ಧರ್ಮನಂದನ, ಹರಿಶ್ಚಂದ್ರನು ರಾಜಾಸುಯಾಗವೇ ಮೊದಲಾದ ಅನೇಕ ಯಾಗಗಳನ್ನು ಮಾಡಿದವನಾದ್ದರಿಂದ ಆತನಿಗೆ ಇಂದ್ರಲೋಕದಲ್ಲಿ ಉತ್ತಮ ಸ್ಥಾನವು ದೊರೆಯಿತು. ನೀನು ಸಹ ಅವನಂತೆ ರಾಜಾಸುಯಾಗವನ್ನು ಮಾಡಿದರೆ ತನಗೂ ಇಂದ್ರಲೋಕ ಪ್ರಾಪ್ತಿಯಾಗುವುದೆಂದು ಈ ವಿಚಾರವನ್ನು ನಿಮಗೆ ತಿಳಿಸಬೇಕೆಂದು ನಿಮ್ಮ ತಂದೆಯಾದ ಪಾಂಡುವು ಹೇಳಿ ಕಳುಹಿಸಿದನು. ಆದ್ದರಿಂದ ಪಿತೃಭಕ್ತಿಯಲ್ಲಿ ಅದ್ವಿತೀಯನಾದ ನೀನು ಆತನ ಇಷ್ಟಾರ್ಥವನ್ನು ನೆರವೇರಿಸುವುದು ಉಚಿತವು. ಪೂಜ್ಯರೇ, ತಮ್ಮ ವಚನವನ್ನು ಶಿರಸ್ಸಾವಹಿಸಿ ಪಾಲಿಸುತ್ತೇನೆ. ಪಾರ್ಥ, ಪೂಜ್ಯರು ಅಪ್ಪಣೆ ಕೊಡಿಸಿದ್ದನ್ನು ಕೇಳಿದೆಯಲ್ಲವೇ? ಅಗ್ರಜ, ಪೂಜ್ಯರು ಕರ್ತವ್ಯವನ್ನೇ ಅಪ್ಪಣೆ ಕೊಡಿಸಿರುವರು. ಭೀಮಸೇನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಏಕೆ ಶೋಕ ಸಾಕು ಸೈರಿಸು ವ್ಯಾಕುಲವನ್ನು ಹರಿಸುವೆ. ಏಕೆ ಶೋಕ ಸಾಕು ಸೈರಿಸು ವ್ಯಾಕುಲವನ್ನು ಹರಿಸುವೆ. ತಂದೆಯ ಮಾತನ್ನು ಎಂದು ನಡೆಸುವ ಚಂದದಿಂದಲೇ ಕೃಷ್ಣನ ಕಲಿತೆ. ತಂದೆಯ ಮಾತನ್ನು ಎಂದು ನಡೆಸುವ ಚಂದದಿಂದಲೇ ಕೃಷ್ಣನ ಕಲಿತೆ. ಕುಂದಕವನ್ನು ಪಡುವುದು ಏಕೆ? ಕುಂದಕವನ್ನು ಪಡುವುದು ಏಕೆ? ಇನ್ನು ನೆನೆಯ ಅರಿಯ ಕ್ಷಣದ ಏಕೆ ಶೋಕ ಸಾಕು ಹರಿಸುವೆ. ಅಗ್ರಜ, ನಾವು 5 ಜನ ಮಕ್ಕಳಿದ್ದು ನಮ್ಮ ತಂದೆಗೆ ಇಂದ್ರಲೋಕ ಪ್ರವೇಶವಿಲ್ಲವೆನ್ನುವುದು ಅಪಮಾನಕರವಾದ ಸಂಗತಿಯಾಗಿದೆ. ನಮ್ಮ ತಂದೆಯು ನಮಗೆ ಹೇಳಿ ಕಳಿಸಿದಾಗ್ಯೂ ನಾವು ಸುಮ್ಮನಿರುವುದು ಸರಿಯಲ್ಲ. ಆದ್ದರಿಂದ ನಮ್ಮ ಜನಕರಿಗೆ ಇಂದ್ರಲೋಕ ಪ್ರವೇಶವಾಗಲೇಬೇಕು. ನೀನು ರಾಜಸೇವವನ್ನು ಮಾಡಲೇಬೇಕು. ಪಾರ್ಥ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವಿಲ್ಲದೆ ಈ ಕಾರ್ಯವು ಕೈಗೂಡುವುದೇ? ಅಗ್ರಜ, ಮನವೇಂದ್ರನೇ ಅನುಮಾನವೇಗೆ ಮನವೇಂದ್ರನೇ. ಮನವೇಂದ್ರನೇ ಅನುಮಾನವೇಗೆ ಮನವೇಂದ್ರನೇ. ಧನವಾರಿಯ ನೆನೆ ಮನದಿ ಬೇಗ. ಧನವಾರಿಯ ನೆನೆ ಮನದಿ ಬೇಗ. ಧನವಾರಿಯ ನೆನೆ ಮನದಿ ಬೇಗ. ಧನವಾರಿಯ ನೆನೆ ಮನದಿ ಬೇಗ. ಮನವೇಂದ್ರನೇ ಅನುಮಾನವೇಗೆ ಮನವೇಂದ್ರನೇ. ಭವ ಭುವರ ಭುವನ ಮುಖ್ಯ ವೀರ. ಭವ ಭುವರ ಭುವನ ಮುಖ್ಯ ವೀರ. ಭವ ಭುವರ ಭುವನ ಮುಖ್ಯ ವೀರ.
ಅಗ್ರಜ, ಪಾರ್ಥ. ಎಡೆಬಿಡದೆ ನಮ್ಮನ್ನು ರಕ್ಷಿಸುತ್ತಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸು. ಕರುಣಾಮೂರ್ತಿಯು ನಮ್ಮ ವಿಷಯದಲ್ಲಿ ಎಂದಿಗೂ ಉಪೇಕ್ಷೆ ಮಾಡತಕ್ಕವನಲ್ಲ. ಆಗಲಿ ಸಹೋದರರೇ, ನಿಮ್ಮ ಇಚ್ಛೆಯಂತೆಯೇ ಆ ಪರಮಾತ್ಮನನ್ನು ಕುರಿತು ಧ್ಯಾನಿಸುತ್ತೇನೆ. ದಯಾಮಯನ ಕರುಣೆ ಇದ್ದಂತಾಗಲಿ. ಬಾರೋ ಕೃಷ್ಣನೇ ಬೇಗ ನಾ ಬೇಡುವೆ, ಬಾರೋ ಕೃಷ್ಣನೇ ಬೇಗ ನಾ ಬೇಡುವೆ. ತೋರುತ ನೀ ದಯವಾ ಶ್ರೀಹರಿ ತೋರುತ ನೀ ದಯವಾ ಶ್ರೀಹರಿ ಕೃಷ್ಣನೇ ಬೇಗ ಬೇಡುವೆ. ಘನಥರ ಯಾಗವ ಅನುವಿನಿ ನಡೆಸಲು, ಘನತರ ಯಾಗವ ಅನುವಿನಿ ನಡೆಸಲು ವನಜನಾಭನೆ ನೀ ಬಾರೋ. ವನಜನಾಭನೆ ನೀ ಬಾರೋ. ಬಾರೋ ಕೃಷ್ಣನೇ ಬೇಗ ನಾ ಬೇಡುವೆ. ಕರೆದರೆ ಬರುವ ಮನಸ್ಸಿನ ನಯ್ಯನೆ, ಕರೆದರೆ ಬರುವ ಮನಸ್ಸಿನ ನಯ್ಯನೆ, ತ್ವರಿತದಿ ಬೇಗದಿ ನೀ ಬಾರೋ. ತ್ವರಿತದಿ ಬೇಗದಿ ನೀ ಬಾರೋ. ಬಾರೋ ಕೃಷ್ಣನೇ ಬೇಗ ನಾ ಬೇಡುವೆ. ಬಾರೋ ಕೃಷ್ಣನೇ ಬೇಗ ನಾ ಬೇಡುವೆ. ಸುತನಿ ಜಯವಾ ಶ್ರೀಹರಿ ಬಾರೋ ಕೃಷ್ಣನೇ ಬೇಗ. ಶ್ರೀಮದ ಕಂಡ ಭೂಮಂಡಲ ಮಂಡಲಾಧೀಶ, ಪ್ರಖಂಡ ಪ್ರಣಮಿತ ಪಾದಾರವಿಂದ ಗೋವಿಂದ ಗೋವಿಂದ. ಶಕಟತೃಣವರ್ತಾದಿ ಅಕ್ಷೋಹಿಣಧ್ಯಕ್ಷ, ಪ್ರಬಲ ಪ್ರತಾಪಮ ತಾರಣ್ಯ ಧಾವ ಭೂರಿ ಪ್ರಭಾವ. ಯದುಕುಲ ಪಾಯ ಪಾರಾವಾರ ರಾಖಾ ಸುಧಾಕರ, ದುಷ್ಟ ಪ್ರಾಣ ಧರ್ವಿಕರ, ಪೂರ್ಣಾನಂದ ಸ್ವರೂಪ ಪೂರ್ಣಾವತಾರ ವಾಸುದೇವ ಕೇಶವ ಪರಾಕ್ ಪರಾಕ್ ಬಹುಪರಾಕ್. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಈ ಪೀಠವನ್ನು ಅಲಂಕರಿಸಿ. ಧರ್ಮಜ, ಪರಮಾತ್ಮ, ನಿನ್ನ ಮುಖವೇಕೆ ಮಂದಹಾಸಹೀನವಾಗಿರುವುದು? ಮನೋಭೀಷ್ಟವದೇ ನುಡಿ ಜನೇಶ ಕುಲ ಶಿರೋಮಣಿ. ಮನೋಭೀಷ್ಟವದೇ ನುಡಿ ಜನೇಶ ಕುಲ ಶಿರೋಮಣಿ. ಮನೋಭೀಷ್ಟವದೇ ನುಡಿ. ಧರ್ಮಜ, ಪರಮಾತ್ಮ, ಅನಾರಥಂ ವಿನೋದದೊಳ್ ವಿಶೇಷದಿ ಮನಂ ಗೆಳದೆ. ಅನಾರಥಂ ವಿನೋದದೊಳ್ ವಿಶೇಷದಿ ಮನಂ ಗೆಳದೆ. ಹರಿತಿಯೊಳು ಧರಾಧಿಪರು ಧರಾದಿಗಳ ಕರಂ ಬಯಸಿ.
ನೋಡು ಧರಾಧಿಪರು ಧನಾದಿಗಳ ಕರಂಬಯ ನಿರಂತರಂ ದುರಾಚಯ ಮುಂಗವೋಲ್ ನಯಂಗಳದ ಮನೋಭೀತ ಪದೇ ನುಡಿ ಗಣೇಶ ಕುಲ ಶಿರೋಮಣಿ ಮನೋಭೀತ ಪದೇ ನುಡಿ. ಧರ್ಮಜ, ಪರಮಾತ್ಮ, ನಿನ್ನ ಉತ್ಸಾಹ ಶಕ್ತಿಯಲ್ಲಿ ಅಸಾಧ್ಯವಾದದ್ದೇನೋ ತೋರುತ್ತಿರುವುದು. ಶಂಕಾಸ್ಪದವಾದ ಸಂಗತಿ ಏನಿರುವುದು? ನಿನ್ನ ದಾಯಾದಿಗಳ ಕೋಟಲ್ಲಿ ಹೀಗಿಲ್ಲವಷ್ಟೇ. ಮಾಧವ, ನಿನ್ನ ಚರಣಾನುಗ್ರಹವೆಂಬ ಕವಚವನ್ನು ತೊಟ್ಟಿರುವ ನಮಗೆ ಯಾವ ಭೀತಿಯೂ ಇಲ್ಲ. ಆದರೆ ನಮ್ಮ ಜನಕನಿಗೆ ಇಂದ್ರಲೋಕ ವಾಸವಿಲ್ಲವೆಂದು, ನಾವು ರಾಜಸೂಯಾಗವನ್ನು ಮಾಡಿದರೆ ಅದು ದೊರಕುವುದೆಂದು ದೇವರ್ಷಿಗಳಾದ ನಾರದರು ಅಪ್ಪಣೆ ಕೊಡಿಸಿರುವರು. ಆ ಯಾಗವಾದರೂ ಸಾಮಾನ್ಯವಾದುದಲ್ಲ. ಅದನ್ನು ಕುರಿತು ಯಾರೊಡನೆ ಆಲೋಚಿಸುವುದು? ಸರ್ವರ ಹಿತವನ್ನು ತೋರುವವನು, ಸರ್ವಶಕ್ತನೂ ಆಗಿರುವ ನೀನು ಅದರ ಸಾಧಕ ಬಾಧಕಗಳನ್ನು ತಿಳಿಸಿ ಕಾಪಾಡಬೇಕು ಪರಮಾತ್ಮ. ಧರ್ಮಜ, ಲೋಕದಲ್ಲಿರುವ ಸಕಲ ರಾಜರನ್ನು ಜಯಿಸಿ 10 ದೆಸೆಗಳಲ್ಲಿಯೂ ಆಜ್ಞೆಗೆ ಎದಿರಿಲ್ಲದೆ ರಾಜ್ಯವಾಳುವವನೇ ಈ ಯಾಗಕ್ಕೆ ಅಧಿಪತಿಯಾಗುವನು. ಆದರೆ ಬೃಹದ್ರಥನ ಮಗನಾದ ಜರಾಸಂಧನೊಬ್ಬನು ಶಿಶುಪಾಲ ದಂತವಕ್ರರ ಸಹಾಯದಿಂದ ಮಧೋನ್ಮತ್ತನಾಗಿ ತನಗೆ ಇದಿರೇ ಇಲ್ಲವೆಂದು ಮರೆಯುತ್ತಿರುವನು. ಅವನ ಹಾವಳಿಯಿಂದ ಧರ್ಮವು ನಿರ್ಮೂಲವಾಗುತ್ತಿರುವುದು. ನೀನು ಮನಸ್ಸು ಮಾಡಿದ್ದರೆ ಲೋಕವೇ ಉಳಿಯುವಾಗಿಲ್ಲ. ಪೂಜ್ಯರೇ, ಅವನ ಹಾವಳಿಯನ್ನು ತಪ್ಪಿಸಿ ಕಾಪಾಡು ಪರಮಾತ್ಮ. ಪೂಜ್ಯರೇ, ಅವನು ನನ್ನಿಂದ ಪರಾಜಿತನಾಗುವುದಿಲ್ಲ. ನಾನೇ ಅವರಿಂದ 18 ಬಾರಿ ಪರಾಜಿತನಾಗಿರುವೆನು. ಆಹಾ, ಮಹಾಮಾಂತ್ರಿಕ, ನೀನು ಮನಸ್ಸು ಮಾಡಿದರೆ ಅಸಾಧ್ಯವಾದದ್ದೇನೂ ಇಲ್ಲ. ಧರ್ಮಜ, ಪರಮಾತ್ಮ, ಇದೇನೋ ಸಾಹಸ ಕಾರ್ಯವೇ ಸರಿ. ಜರಾಸಂಧನಿಗೆ ಆಯುಧಗಳಿಂದ ಸಾವಿಲ್ಲದಂತೆ ಪರಶಿವನು ವರವನ್ನು ಅನುಗ್ರಹಿಸಿರುವನು. ನನ್ನ ಚಕ್ರವೂ ಅವನಲ್ಲಿ ನಿಷ್ಫಲವಾಯಿತು. ಆತನು ನಮ್ಮ ಭೀಮಸೇನನ ಬಾಹುಪಾಶಕ್ಕೆ ಸಿಕ್ಕಿದರೆ ಜೀವ ಸಹಿತ ಉಳಿಯಲಾರನು. ಆದ್ದರಿಂದ ಭೀಮಾರ್ಜುನರನ್ನು ನನ್ನೊಡನೆ ಕಳುಹಿಸು. ಆ ದುಷ್ಟನನ್ನು ಸಂಹರಿಸಿ ನಿನ್ನ ರಾಜಸೂಯಾಗಕ್ಕೆ ಅನುಕೂಲ ಮಾಡಿಸುವುದು. ದೇವ, ಧರ್ಮಜ, ಬಾಲಕರಿವರ ಕಳನ ಬಳಿಗೆ ಕಾಳಗಕ್ಕೆಂತು ಕಳುಗಲಿ. ಬಾಲಕರಿವರ ಕಳನ ಬಳಿಗೆ ಕಾಳಗಕ್ಕೆಂತು ಕಳುಗಲಿ. ಲೀಲಾಜಾಲವೇ ನೀ ಬೇಳೋ, ಲೀಲಾಜಾಲವೇ ನೀ ಬೇಳೋ, ಶ್ರೀಲಕ್ಷ್ಮೀಕಾಂತ ಸುದಿ ಮಗಗಿದ. ಶ್ರೀಲಕ್ಷ್ಮೀಕಾಂತ ಸುದಿ ಮಗಗಿದ. ಬಾಲಕರಿವರ ಕಳನ ಬಳಿಗೆ ಕಾಳಗ ಚೆಂದು ಕಳುಗಲಿ. ಪರಮಾತ್ಮ, ಧರ್ಮಜ, ಗತಿಯೋ ತೋರದು ಮನಕ್ಕೆ. ಪರಮಾತ್ಮ, ಮುಂದೆ ಗತಿಯೋ ತೋರದು ಮನಕ್ಕೆ. ಮುದದೆ ಕಂಬುದು ಶೌರಿ ನದ ಸುಖದಾರಿ. ಕಂಬುದು ಶೌರಿ ನಥ ಸುಖದಾರಿ. ಬೃಂದಾರ ಖವರ ವಂದಿತ ಗಿರಿಧರ. ಪರಮಾತ್ಮ,
ಗೋಪನ ತನಯ ದಂದುಗವಳಿಸೋ ನಂದ ಗೋಪನ ತನಯ ಬಾಲಕರಿವರ ಕಳನ ಬಳಿಗೆ ಕಾಳಗಕ್ಕೆಂದು ಕಳುಗಲೇ ಕೃಷ್ಣ 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 ದೇವ, ಭೀಮಾರ್ಜುನರಿಬ್ಬರು ನನ್ನೆರಡು ಕಣ್ಣುಗಳು, ನೀನೇ ನನ್ನ ಹೃದಯವು. ಈ ರಾಜಸೂಯಾಗದ ಸಲುವಾಗಿ ನಿಮ್ಮೂವರನ್ನು ಜರಾಸಂಧನೆಂಬ ಆ ದುಷ್ಟನ ಬಳಿಗೆ ಕಳಿಸಲು ನನ್ನಿಂದ ಆಗದು. ದೇವಲೋಕದಲ್ಲಿರುವವರೆಲ್ಲರೂ ಆಡಿಕೊಳ್ಳಲಿ, ನಮ್ಮ ಜನಕನಿಗೆ ಆಗ್ರಹ ಉಂಟಾದರೂ ಆಗಲಿ, ಈ ರಾಜಸೂಯಾಗದ ವಿಷಯವೇ ಬೇಡ. ಭೀಮಸೇನ ಹೇಳುತ್ತಿರುವೆ, ಎಣ್ಣೆಯ ಬಾಹುಬಲದಿ ಉನ್ನತ ದಾವಾಗ್ನಿಗೆ ಎಣ್ಣೆಯ ಬಾಹುಬಲದಿ ಉನ್ನತ ದಾವಾಗ್ನಿಗೆ ಆ ಜರಾಸಂಧನ ಚನ್ನನ ಪಶುವಾಗಿಸುವೆ, ಚನ್ನನ ಪಶುವಾಗಿಸುವೆ. ನೀನೇ ತಗ ಬರೆದು ಚಿಂತಿಪೆ ನೋ ಡೈ ಅಗ್ರದ ಪ್ರಯತ್ನ ಪರದಲ್ಲವನಿಗೆ ಐಶ್ವರ್ಯವೂ ಕೀರ್ತಿಯೂ ಕೈ ಸೇರುವುದಿಲ್ಲ. ನಿನ್ನ ಅನುಗ್ರಹವು ಅರ್ಜುನ ಸಹಾಯವು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಇರುವಾಗ ಆ ಮತಾಂಧ ಜರಾಸಂಧನನ್ನು ಧ್ವಂಸ ಮಾಡುವುದು ಅಸಾಧ್ಯವೇ. ಹೌದು ಅಗ್ರಜ, ಅಡಗಿಸುವೆ ಮಾಗದನ ಮದವ. ಅಗ್ರಜ, ಅಡಗಿಸುವೆ ಮಾಗದನ ಮದವ. ದುರುಳರ ಕಸನ ಸಿರ ಮುರಿದಿಡುವೆ. ಎನ್ನಯ ಶರಗಾತದಿ ಎನ್ನಯ ಶರಗಾತದಿ ದುರುಳ ದಾನವನ ರಣಚಂಡಿಗೌತಣವ ಕೊಡುವೆ. ಅಗ್ರಜ, ರಾಜಸೂಯಾಗವನ್ನು ಮಾಡು. ಈ ನನ್ನ ಧನಸ್ಸು ಬತ್ತಳಿಕೆಯು ಸಾರ್ಥಕವಾಗಲಿ. ಈ ನಿಮಿತ್ತದಿಂದಾದರೂ ಆ ಜರಾಸಂಧನನ್ನು ಕೊಂದು ಅವನ ಸೆರೆಯಲ್ಲಿ ನರಳುತ್ತಿರುವ ರಾಜರನ್ನು ಬಿಡಿಸೋಣ. ಇದಕ್ಕಿಂತಲೂ ಅತಿಶಯವಾದ ಧರ್ಮವಾವುದು? ಏಡಿ ಜರಾಸಂಧನಿಗೆ ಎದರಿದ ಪಕ್ಷದಲ್ಲಿ ನಮ್ಮ ಬಾಳೇಕೆ ಅಗ್ರಜ? ದೇವ, ನಿನಗೂ ಅಜೇಯನಾದ ಆ ಜರಾಸಂಧನ ಪರಾಕ್ರಮವು ಅದ್ಭುತವೇ ಸರಿ. ಆತನಿಗೆ ಅಂತಹ ಶಕ್ತಿಯು ಅದು ಹೇಗೆ ಬಂದಿತು ದೇವ? ಮಗಧ ದೇಶಾಧಿಪತಿಯಾದ ಬೃಹದ್ರಥನು ತನ್ನ ಇಬ್ಬರು ಪತ್ನಿಯರಲ್ಲಿಯೂ ಮಕ್ಕಳಿಲ್ಲದೆ ಚಂಡ ಕೌಶಿಕ ಮುನಿಯನ್ನು ಸೇವಿಸಿದನು. ಆತನು ಕೊಟ್ಟ ರಸಾನುಫಲವನ್ನು ಸಮನಾಗಿ ಹಂಚಿ ತಿಂದು ಗರ್ಭಿಣಿಯರಾದ ರಾಜಪತ್ನಿಯರು ಏಕಕಾಲದಲ್ಲಿ ಅರ್ಧಾರ್ಧ ಶರೀರವನ್ನು ಪ್ರಸವಿಸಿ ಅನಿಷ್ಟವೆಂದು ಎದರಿ ಹೊರಕ್ಕೆ ಬಿಸಾಡಿದರು. ಜರೆ ಎಂಬ ರಾಕ್ಷಸಿಯು ಆ ಎರಡೂ ಭಾಗಗಳನ್ನು ಜೋಡಿಸಲು ಮಗುವಿಗೆ ಚೈತನ್ಯ ಉಂಟಾಯಿತು. ಆ ರಾಕ್ಷಸಿಯು ಮಗುವನ್ನು ತಂದು ಪುನಃ ಬೃಹದ್ರಥನಿಗೆ ತಂದು ಕೊಟ್ಟಳು. ಈ ರೀತಿಯಾಗಿ ಜನಿಸಿದ ಜರಾಸಂಧನು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದಿ ಪರಶಿವನನ್ನು ಮೆಚ್ಚಿಸಿ ಸಾವಿಲ್ಲಂತೆ ವರವನ್ನು ಪಡೆದು ಮೆರೆಯುತ್ತಿರುವನು. ಹಾಗಾದರೆ ಮುಂದಾವ ಪರಿಣಾಮವಾಗುವುದೋ ಕಾಣೆನಲ್ಲ? ನೀನೇಕೆ ಚಿಂತಿಸುವೆ ಭೂನಾಥ ಬೇಡ ಬೇಡ. ನೀನೇಕೆ ಚಿಂತಿಸುವೆ ಭೂನಾಥ ಬೇಡ ಬೇಡ. ನಾನಿರ್ದೆಯಾಗವನು ರಚಿಸಯ್ಯ ನೀನು. ಪರಮಾತ್ಮ,
ಧಾತ್ರಿಯೊಳು ಮುನ್ನಾರು ಸಾಹಸಿಗಳು ಧರ್ಮಜ ನಂತೆ ಧಾತ್ರಿಯೊಳು ಮುನ್ನಾರು ಸಾಹಸಿಗಳು ಇನ್ನೇಕೆ ಚಿಂತಿಸುವೆ ಧರ್ಮಜ ಇನ್ನೇಕೆ ಚಿಂತಿಸುವೆ ನರಪಾಲನೆ ನೀನೇಕೆ ಚಿಂತಿಸುವೆ ಪುನಾಟ ಬೇಡ ಬಿಡು ನಾನಿರ್ದೆಯಾಗವನು ರಚಿಸಯ್ಯ ನೀನು ನಾನು ಬೇರೆ ಯೋಚಿಸಲು ಮನವೊಂದೇ ಬಾಧಿಪುದು ನಾನು ಬೇರೆ ಯೋಚಿಸಲು ಮನವೊಂದೇ ಬಾಧಿಪುದು ಅನುಮಾನವೇಕೆ ನೃಪ ಅನುಮಾನವೇಕೆ ನೃಪ ಬಿಡು ನೀನು ಮನಗಳವ ನೀನೇಕೆ ಚಿಂತಿಸುವೆ ಬಹುನಾಥ ಬೇಡ ಬಿಡು ನಾನಿರ್ಪೆಯಾಗವನು ರಚಿಸಯ್ಯ ನೀನು ಚಿಂತಿಸದೆ ಭೀಮಾರ್ಜುನರನ್ನು ನನ್ನೊಡನೆ ಕಳುಹಿಸು. ಚಕ್ರಪಾಣಿ, ಶತ್ರುವು ಬಲಿಷ್ಠನಾಗಿರುವನು. ಭೀಮಾರ್ಜುನರಿನ್ನೂ ಚಿಕ್ಕವರು. ಈ ರಾಜಸೂಯಾಗದ ಸಲುವಾಗಿ ರಾಜಸೂಯಾಗವನ್ನು ನೆರವೇರಿಸಿ ನಮ್ಮ ತಂದೆಗೆ ಇಂದ್ರಲೋಕವಾಸವಾಗುವಂತೆ ನೆರವೇರಿಸಲು ನೀನೇ ನಮಗೆ ದಾರಿ ತೋರಿಸಬೇಕು. ಈ ಜವಾಬ್ದಾರಿಯನ್ನು ನೀನು ವಹಿಸಿಕೊಂಡ ಮೇಲೆ ನಾನು ಕೃತಾರ್ಥನಾದೆನು. ಧರ್ಮನಂದನ, ಸಕಲ ರಾಜರಿಗೂ ನಿರೂಪವನ್ನು ಬರೆಸಿ ದೂತರೊಡನೆ ಕಳುಹಿಸು. ಶುಭ ಮುಹೂರ್ತವನ್ನು ನಿರ್ಣಯಿಸಿ ಯಾಗ ಪ್ರಯತ್ನವನ್ನು ಪ್ರಾರಂಭಿಸು. ನಿನ್ನ ಆಜ್ಞೆಯಿಂದಾಗಲಿ ಮಾಧವ. ಭೀಮಾರ್ಜುನರೇ, ಪರಮಾತ್ಮ ಪ್ರಯಾಣಕ್ಕೆ ಸಿದ್ಧರಾಗಿ. ಅಪ್ಪಣೆ ಪರಮಾತ್ಮ. ಅನುಮತಿಯನ್ನು ಕೊಡೋ ಅಗ್ರಜ. ಸಹೋದರರೇ, ಪುಂಡರೀಕಾಕ್ಷನಾದ ಪರಮಾತ್ಮನನ್ನು ಅನುಸರಿಸಿಕೊಂಡು ಕೃತಾರ್ಥರಾಗಿ ಹಿಂದಿರುಗಿ. ನಿಮಗೆ ಮಂಗಳವಾಗಲಿ. ನಮಸ್ತೆ ಭೂತನಾಥಂ, ನಮಸ್ತೆ ವಿಧಾತಂ, ವಿಶ್ವನಾಥಂ. ನಾರಾಯಣ ನಾರಾಯಣ. ಶಿವ ಲೀಲೆಯು ನಾಂದಿಯಾಗಲಿ, ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ. ಶಿವ ಶಿವ ನಿನ್ನ ಲೀಲೆಯು ನಾಂದಿಯಾಗಲಿ, ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮತ್ತು ಶಿವನಾಮವಾಗಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮತ್ತು ಶಿವನಾಮವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲೋ ಶಿವನ ಕಾಣಲೇ, ಈ ಕಣ್ಣಿಗೆ ಎಲ್ಲೆಲ್ಲೋ ಶಿವನ ಕಾಣಲೇ. ಶಿವ ಶಿವ
ಶಿವ ಶಿವ ನಿನ್ನ ಲೀಲೆಯು ನಾಂದಿಯಾಗಲಿ ಬ್ರಹ್ಮಾಂಡವೇ ಶಿವಲೋಕವೆಂದಲೇ ಬ್ರಹ್ಮಾಂಡವೇ ಶಿವಲೋಕವೆಂದಲೇ. ನಾರಾಯಣ ನಾರಾಯಣ. ಧರ್ಮವು ಅಡಗಿ ಅಧರ್ಮಕ್ಕೆ ಜಯ ಉಂಟಾಗುತ್ತಿರುವುದು. ಅದಕ್ಕಾಗಿಯೇ ನಾನು ಆಲೋಚಿಸಿ ಧರ್ಮರಾಯನಿಗೆ ರಾಜಾಭಿಷೇಕ ಮಾಡುವಂತೆ ಉಪದೇಶ ಮಾಡಿ ಬಂದಿರುವನು. ಈಗ ಕೃಷ್ಣ ಭೀಮಾರ್ಜುನರು ಜರಾಸಂಧನ ಗಿರಿವ್ರಜವನ್ನು ಪ್ರವೇಶಿಸುವರು. ಇನ್ನು ಆತನ ಆಯಸ್ಸು ಮುಗಿದಂತೆಯೇ ಸರಿ. ಈಗ ನಾನು ಮುಂದಾಗುವುದನ್ನು ನೋಡಿ ಆನಂದಿಸುವೆನು. ನಾರಾಯಣ ನಾರಾಯಣ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ಈ ಜಗವೇ ಶಿವ ಮಂತ್ರದ ನಿಲಯವಾಗಲಿ. ಈ ಜಗವೇ ಶಿವ ಮಂತ್ರದ ನಿಲಯವಾಗಲಿ. ಶಿವನಾಮದ ಸಂಕೀರ್ತನ ಜಗವ ತುಂಬಲೇ. ಶಿವನಾಮದ ಸಂಕೀರ್ತನ ಜಗವ ತುಂಬಲೇ. ಶಿವ 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 ನಿನ್ನ ಲೀಲೆಯು ನಾಂದಿಯಾಗಲಿ ಬ್ರಹ್ಮಾಂಡವೇ ಶಿವಲೋಕವೆಂದಲೇ ಬ್ರಹ್ಮಾಂಡವೇ ಶಿವಲೋಕವೆಂದಲೇ ಬ್ರಹ್ಮಾಂಡವೇ